ಮಂಜು ಹೊದಿದ ಆ ಬೆಟ್ಟದ ಮಧ್ಯೆ ಒಂದು ಸಣ್ಣ ದೀಪದ ಜ್ಯೋತಿ ಮಿನುಗುತ್ತದೆ. ಅದು ಅಂಜನಾದೇವಿಯ ಮನೆ ಒಳಗೆ ಅವಳು ದೀಪ ಹಚ್ಚಿಕೊಂಡು ತನ್ನ ದಿನಚರಿ ಕೆಲಸಗಳಲ್ಲಿ ತೊಡಗಿದ್ದಳು. ಆದರೆ ಆ ದಿನ ಅವಳ ಹೃದಯದಲ್ಲಿ ಏನೋ ಅಶಾಂತಿ. ಇಂದು ಯಾರಾದರೂ ನನ್ನ ಮನೆಗೆ ಬರುತ್ತಾರಾ ಎಂಬ ತಿಳಿಯದ ಭಾವನೆ. ಮಂಜಿನಿಂದ ಮುಚ್ಚಿದ ದಾರಿಯೊಳಗೆ ನಿಧಾನವಾದ ಹೆಜ್ಜೆಗಳ ಸದ್ದು. ಅಂಜನಾದೇವಿ ಕಿವಿಗೊಟ್ಟಳು. ಬಾಗಿಲಿಗಬ್ಬರಿಸುತ್ತಿರುವ ಒಬ್ಬ ಬಿಳಿ ಚಿಟ್ಟೆಗಳ ವೃದ್ಧ ಭಿಕ್ಷುಕ, ಕೈಯಲ್ಲಿ ಕಬ್ಬಿಣದ ಪಾತ್ರೆ, ಬಾಗಿಲನ್ನು ನೊಕ್ಕುವ ಮೃದುವಾದ ಶಬ್ದ. ಅವಳು ಬಾಗಿಲು ತೆರೆದ ಕ್ಷಣ ಆ ಭಿಕ್ಷುಕನ ಕಣ್ಣುಗಳಲ್ಲಿ ಒಂದಿಷ್ಟು ವಿಚಿತ್ರ, ಒಂದಿಷ್ಟು ದಿವ್ಯವಾದ ಶಾಂತಿ. ಭಿಕ್ಷುಕನ ಧ್ವನಿ ಮೃದು. ಅಮ್ಮ, ಭಿಕ್ಷೆ ಸಿಗಬಹುದೇ? ಬಹುದೂರ ನಡೆಯುತ್ತಿದ್ದೇನೆ, ಹೊಟ್ಟೆ ಹಸಿವು. ಅಂಜನಾದೇವಿ ತಕ್ಷಣ ಪಾತ್ರೆ ತುಂಬುವವರೆಗೆ ಅನ್ನ ಹಾಕಿ ನೀರು ಕೊಟ್ಟು ಒಳ್ಳೆಯ ಆತಿಥ್ಯ ಮಾಡುತ್ತಾಳೆ. ಬನ್ನಿ ಒಳಗೆ, ವಿಶ್ರಾಂತಿ ಮಾಡಿ ಸ್ವಾಮಿ. ಮನೆ ಒಳಗಿನ ದೀಪದ ಜ್ಯೋತಿ ಆ ಭಿಕ್ಷುಕನ ಮುಖವನ್ನು ಆವರಿಸಿದಾಗ ಅವಳ ಮನಸ್ಸಿನಲ್ಲಿ ಒಂದು ಅನಿಸಿಕೆ. ಈತನು ಸಾಮಾನ್ಯರೇನ? ಅವಳು ಪ್ರಶ್ನಿಸಿದಳು. ಸ್ವಾಮಿ, ನಿಮ್ಮ ಹೆಸರು? ಭಿಕ್ಷುಕನು ಹಿತ ನಗು ಬಿಟ್ಟು, ಹಲವಾರು ಜನ ನನ್ನನ್ನು ಹಲವಾರು ಹೆಸರಿನಿಂದ ಕರೆಯುತ್ತಾರೆ. ನಿನಗೆ ಇಷ್ಟವಾದ ಹೆಸರನ್ನೇ ಇಡು. ಅಂಜನಾದೇವಿ ವಿಚಾರದಲ್ಲಿ ಮುಳುಗಿದಷ್ಟರಲ್ಲಿ ಭಿಕ್ಷುಕ ಊಟ ಮುಗಿಸಿ ಪಾತ್ರೆ ಕುಗ್ಗಿಡುತ್ತಾನೆ. ಅವಳು ಅವರ ಕಾಲಿಗೆ ನೀರು ಹಾಕುತ್ತಾ, ನಿಮ್ಮ ಸೇವೆ ಮಾಡೋದು ನನ್ನ ಭಾಗ್ಯ ಸ್ವಾಮಿ ಎಂದು ಕೈ ಜಾರಿಸುತ್ತಾಳೆ. ಆ ಕ್ಷಣ ಮನೆ ಒಳಗಿನ ದೀಪದ ಜ್ಯೋತಿ ಹೆಚ್ಚಾಗುತ್ತಾ ಹೊಳೆಯಿತು. ಗಾಳಿ ನಿಂತಿತು. ಗಂಧದ ಪರಿಮಳ ತೂಗಿ ತುಂಬಿತು. ಅಂಜನಾದೇವಿ ಬೆಚ್ಚಿ ಬಿದ್ದಳು. ಇದು ಸಾಮಾನ್ಯ ಮಾನವನ ಲಕ್ಷಣವಲ್ಲ. ಅವಳು ಕಣ್ಣು ಎತ್ತಿದಾಗ ಭಿಕ್ಷುಕನ ರೂಪ ಹೆಚ್ಚು ಬೆಳಕನ್ನು ತೊಳೆದು ತೋರುತ್ತಿತ್ತು. ಚಿಟೆಗಳ ಮಧ್ಯೆ ಚಂದ್ರ, ಹಸ್ತಗಳಲ್ಲಿ ತ್ರಿಶೂಲದ ಆಭಾಸ, ಕಣ್ಣುಗಳಲ್ಲಿ ಅನಂತ ವಿಶ್ವ. ಅವಳು ನಡುಗುತ್ತಾ, ಮಹಾದೇವ, ನೀವೇನಾ? ಮಹಾದೇವರು ಮೃದು ನಗು ಬಿಟ್ಟು, ಹೌದು ಅಂಜನಾ, ನಿನ್ನ ಹೃದಯದ ದಯೆಯನ್ನು ನೋಡಲು ಭಿಕ್ಷುಕನ ರೂಪದಲ್ಲಿ ಬಂದೆ. ಅವಳು ಕಣ್ಣೀರು ಸುರಿಸುತ್ತಾ ನೆಲಕ್ಕೆ ಬಿದ್ದು ನಮಸ್ಕರಿಸಿದಳು. ದೇವರೇ, ನನ್ನ ಮನೆಗೆ ಬಂದಿರೋದು ನನಗೆ ಬದುಕಿನ ದೊಡ್ಡ ದೈವ ಭಾಗ್ಯ. ಮಹಾದೇವರು ಅವಳನ್ನು ಎಬ್ಬಿಸಿ, ಅಂಜನಾ, ನಿನಗೆ ಸಂದೇಹವೇನು ಗೊತ್ತೇ? ನಿನ್ನ ಹೃದಯದಲ್ಲಿ ಉಳಿದಿರುವ ಒಂದು ಮಾತ್ರ ಬಯಕೆ, ಮಗು ಎಂಬುದು. ಅಂಜನಾದೇವಿಯ ಸ್ವರ ನಡುಗಿತು. ಹೌದು ದೇವರೇ, ನನಗೆ ತಾಯಿಯ ಬಾಳು ಬೇಕು. ಮಹಾದೇವರು ಅವಳ ತಲೆಯ ಮೇಲೆ ಕೈ ಇಟ್ಟು, ಇಂದು ನಿನ್ನ ಮನೆಗೆ ಬಂದ ಈ ಭಿಕ್ಷುಕ ನಿನಗೆ ಲೋಕವೇ ಆರಾಧಿಸುವ ಒಬ್ಬ ವೀರನನ್ನು ಕೊಟ್ಟು ಹೋಗುವನು. ದಿವ್ಯ ಬೆಳಕು ಕೊಠಡಿಯನ್ನು ತುಂಬಿಕೊಂಡಿತು. ಮಹಾದೇವರ ರೂಪ ಆಕಾಶದ ಮಂಜಿನಲ್ಲಿ ನಿಧಾನವಾಗಿ ಕರೆಯಿತು. ಮೃದುವಾದ ಧ್ವನಿ ಗಾಳಿಯಲ್ಲೇ, ನಿನ್ನ ಮಡಿಲಲ್ಲಿ ಹುಟ್ಟುವ ಮಗ, ಶಕ್ತಿಯ ಮೂರ್ತಿ, ಭಕ್ತಿಯ ಚಿಹ್ನೆ, ನನ್ನ ಒಂದು ರೂಪ. ಬೆಳಕು ಮಾಯವಾದ ನಂತರ ಮನೆ ಮೌನವಾಗಿತ್ತು. ಆದರೆ ಅಂಜನಾದೇವಿಯ ಹೃದಯದಲ್ಲಿ ಹೊಸ ಜೀವನದ ಮೊದಲ ಸ್ಪಂದನೆ. ಕೆಲವು ತಿಂಗಳುಗಳ ನಂತರ ಮಹಾದೇವನ ವರವಾಗಿ ಜನಿಸಿದನು ಹನುಮಂತ. ಲೋಕಕ್ಕೆ ಬಲವಾದ ಅಂಜನಾದೇವಿಯ ಮಡಿಲಿಗೆ ಬಂದ ದಿವ್ಯ ಶಿಶು. ಮೊರೆ